ಓಂ ಶಾಂತಿ. ದಿನಾಂಕ 16/4/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಮ್ಮ ಅವಸ್ಥೆಯನ್ನು ನೋಡಿಕೊಳ್ಳಿ. ನನಗೆ ಒಬ್ಬ ತಂದೆಯೊಂದಿಗೆ ಮನಸ್ಸಿದೆಯೇ ಅಥವಾ ಯಾವುದೇ ಕರ್ಮ ಸಂಬಂಧಗಳೊಂದಿಗೆ ಮನಸ್ಸಿದೆಯೇ? ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ? ಈಗ ಬಾಬಾ ಪ್ರತಿ ಸಲ ಹೇಳ್ತಾರದು, ಈ ಮನಸ್ಸನ್ನು ನಾವು ಎಷ್ಟು ಓಡ್ಲಿಕ್ಕೆ ಬಿಡ್ತೀವಿ ಅಷ್ಟು ನಾವು ನಮ್ಮ ಒಂದು ವಿಚಾರಗಳು ಕೂಡ ಓಡ್ತಾ ಹೋಗುತ್ತೆ. ಇದರಿಂದ ಬೇಕಾದ್ದು ವಿಚಾರ ಮಾಡಿ ಒಳ್ಳೆ ರೀತಿಯಲ್ಲಿ ಸಂಕಲ್ಪ ಮಾಡಿದಾಗ ನಮಗೆ ಯಾವುದೇ ರೀತಿಯಾದ ಒಂದು ನೋವು, ದುಃಖ ಮತ್ತು ತೊಂದರೆಗಳು ಆಗಲ್ಲ. ಆದರೆ ಬೇಡದೇ ಇರೋವಂಥದ್ದು ಕಡೆ ನಮ್ಮ ಮನಸ್ಸನ್ನು ನಾವು ಹರಿಯೋಕ್ಕೆ ಬಿಟ್ಟಾಗ, ಬುದ್ಧಿಯಲ್ಲಿ ಬೇಡದೇ ಇರೋ ವಿಚಾರ ಮಾಡಿದಾಗ ಇದರಿಂದ ತೊಂದರೆಗಳು, ಅಂದರೆ ದುಃಖ ಆಗೋದು, ಅಸಮಾಧಾನ ಸಿಗೋದು, ಅಳೋದು, ಈ ರೀತಿ ಎಲ್ಲ ನಾವು ಮತ್ತೆ ಸಿಕ್ಕಾಕ್ಕೊಳ್ತೀವಿ ಆ ಒಂದು ರಾವಣನ ಒಂದು ಸಂಕೋಲೆಯಲ್ಲಿ, ಅಂದರೆ ವಿಕಾರದಲ್ಲಿ ಮತ್ತೆ ನಾವು ಸಿಕ್ಕಾಕ್ಕೊಂಡ್ಬಿಡ್ತೀವಿ. ಬಾಬಾ ಅದಕ್ಕೆ ತಿಳಿಸ್ತಾ ಇದ್ದಾರೆ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಒಬ್ಬ ತಂದೆ ಜೊತೆ ನಿಮಗೆ ಮನಸ್ಸಿದೆಯಾ ಅಥವಾ ನಿಮ್ಮ ಒಂದು ಶರೀರ ಜೊತೆ, ಸಂಪಾದನೆ ಜೊತೆ, ಮತ್ತು ಸಂಬಂಧಗಳ ಜೊತೆ, ಮತ್ತು ಪೊಸಿಷನ್, ಮತ್ತು ಈಗ ನಾವು ಜೀವನಕ್ಕೆ ಏನು ಮಾಡಬೇಕು ಇದರ ಕಡೆ ಏನಾದ್ರು ನಿಮ್ಮ ಒಂದು ಮನಸ್ಸಿದೆಯಾ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಪ್ರಶ್ನೆ: ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಯಾವ 2 ಮಾತುಗಳ ಚಾರ್ಟನ್ನು ನಿತ್ಯವೂ ನೋಡಿಕೊಳ್ಳಬೇಕು ಅಂತ ಅಂದರೆ, ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ಒಂದು 2 ಚಾರ್ಟನ್ನು ಮಾತಿನ ಮೇಲೆ ನಾವು ತುಂಬ ಗಮನ ಕೊಡಬೇಕು ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಪ್ರಶ್ನೆಯನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ ಅಂತಂದರೆ, ಯೋಗ ಮತ್ತು ನಡವಳಿಕೆಯ ಚಾರ್ಟನ್ನು ನಿತ್ಯವೂ ನೋಡಿಕೊಳ್ಳಿ. ಯೋಗ ಅಂತಂದರೆ ಮನಸ್ಸನ್ನು ಪರಮಾತ್ಮನೊಂದಿಗೆ, ಪರಮಾತ್ಮನ ಮಡಿಲಿನಲ್ಲಿ ನಾವು ಇಡಬೇಕು. ಯಾಕಂದರೆ ಈ ಮನಸ್ಸಾ ಸೇವೆ ಅನ್ನೋದು ಎಲ್ಲದಕ್ಕಿಂತ ಶ್ರೇಷ್ಠವಾದ ಒಂದು ಸೇವೆ ಆಗಿದೆ. ಈ ಮನಸ್ಸು ತುಂಬ ಇಂಪಾರ್ಟೆಂಟು ಮನುಷ್ಯನಿಗೆ. ಆತ್ಮ ಇದೆ ಅಂತ ಅಂದರೆ ಅಲ್ಲಿ ಮನಬುದ್ಧಿ ಸಂಸ್ಕಾರ ಅನ್ನೋದು ಇರುತ್ತೆ. ಮನಬುದ್ಧಿ ಸಂಸ್ಕಾರ ಇದೆ ಅಂತಂದರೆ ಅಲ್ಲಿ ಆತ್ಮ ಅನ್ನೋದು ಇದ್ದೇ ಇರುತ್ತೆ. ಈ ಮನಸ್ಸಿನಲ್ಲಿ ಫಸ್ಟು ಏನು ಕ್ರಿಯೇಟ್ ಆಗುತ್ತೆ ಅದು ಬುದ್ಧಿ ಮತ್ತು ಸಂಸ್ಕಾರಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಅದಕ್ಕೆ ಬಾಬಾ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಯೋಗ ಅಂತಂದರೆ ನನ್ನ ಮನಸ್ಸು ಪರಮಾತ್ಮನ ಕಡೆ ಇದೆಯಾ ಅಥವಾ ಬೇರೆ ಎಲ್ಲ ಕಡೆ ಏನಾದ್ರು ಹರಿತಾ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಯೋಗ ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ ಬಾಬಾ ಏನು ತಿಳಿಸ್ತಾ ಇರೋದು ಅಂತಂದರೆ, ಸಂಪೂರ್ಣವಾಗಿ ನನ್ನ ಮನಸ್ಸನ್ನು ಪರಮಾತ್ಮನಲ್ಲಿ ಇಡೋ ಅಂಥದ್ದು. ಆ ಪರಮಾತ್ಮನಲ್ಲಿ ಯಾವಾಗ ಮನಸ್ಸು ಸಂಪೂರ್ಣವಾಗಿ ಜೋಡಣೆ ಆಗುತ್ತೆ, ಬುದ್ಧಿ ಮತ್ತು ಮನಸ್ಸು, ಅದರಲ್ಲಿ ನಮಗೆ ಪರಮಾತ್ಮನಲ್ಲಿರತಕ್ಕಂಥ ಒಂದು ಗುಣಶಕ್ತಿಗಳ ಒಂದು ಅನುಭವ ನಮಗೆ ಆಗ್ತಾ ಹೋಗುತ್ತೆ. ಮತ್ತು ಪರಮಾತ್ಮನ ಒಂದು ಕಾರ್ಯಕ್ಕೆ ಕೂಡ ನಾವು ನಿಮಿತ್ತರಾಗ್ತಾ ಹೋಗ್ತೀವಿ. ಮತ್ತು ನಡವಳಿಕೆ, ಯಾವಾಗ ಪರಮಾತ್ಮನಿಗೆ ನಾವು ಹತ್ರ ಆಗ್ತಾ ಹೋಗ್ತಾ ಇರ್ತೀವಿ, ಏನು ಪರಮಾತ್ಮ ತಿಳಿಸಿರೋಂತಹ ಒಂದು ಜ್ಞಾನವನ್ನು ನಾವು ಧಾರಣೆ ಮಾಡೋದು, ಶ್ರೀಮತದಲ್ಲಿ ಅದರ ಅನುಸಾರ ಬಾಬಾ ನಮಗೆ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ, ಈ ಒಂದು ದಾರಿಯಲ್ಲಿ ನಾವು ನಡೆದಾಗ ಏನಾಗುತ್ತೆ ಅಂತಂದರೆ ಸಂಪೂರ್ಣವಾಗಿ ನಮ್ಮ ಒಂದು ಸಂಸ್ಕಾರ, ನಮ್ಮ ನಡವಳಿಕೆ ಕೂಡ ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ. ಈಗ ನಾವು ಕಠೋರವಾಗಿ ಮಾತಾಡೋದು, ದುಃಖ ಕೊಡೋದು, ಅಶಾಂತಿಗೊಳಗಾಗೋದು, ಏನು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು, ಮತ್ತು ನಮ್ಮ ಕೆಲಸ ಕಾರ್ಯಗಳಿಂದನೂ ಬೇರೆಯವರಿಗೆ ತೊಂದರೆ ಆಗೋದು, ಈ ರೀತಿಯೆಲ್ಲ ನಾವು ಮುಂಚೆ ಇದ್ವಲ್ವಾ, ಅದು ಈಗ ಏನು ಅಂತಂದರೆ ಬಾಬಾ ನಮಗೆ ಕೊಟ್ಟಿರೋ ಜ್ಞಾನದಲ್ಲಿ ಸಂಪೂರ್ಣವಾಗಿ ನಮ್ಮ ನಡವಳಿಕೆ ಕೂಡ ಪರಿವರ್ತನೆ ಆಗೋದ್ರ ಜೊತೆ ಅನ್ಯರನ್ನು ಕೂಡ ನಾವು ಪರಿವರ್ತನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಅಂತಂದರೆ ಇಲ್ಲಿ ನಮ್ಮ ಕಲ್ಯಾಣ ಜೊತೆ ಅನ್ಯರ ಕಲ್ಯಾಣ ಕೂಡ ನಾವು ಮಾಡ್ತೀವಿ. ಅಂದರೆ ಚೆಕ್ ಮಾಡ್ಕೋಬೇಕು, ನನ್ನ ಮನಸ್ಸು ಯಾವ ಕಡೆ ಆದರೂ ಹೋಗ್ತಾ ಇದೆಯಾ, ಬುದ್ಧಿಯಲ್ಲಿ ಏನಾದರೂ ವಿಚಾರ ಮಾಡ್ತಾ ಇದೆಯಾ, ಇದು ಕಂಪ್ಲೀಟಾಗಿ ನಾವು ಗಮನ ಕೊಡುವಂಥದ್ದು. ಯಾಕಂದರೆ ಈ 2ರ ಆಧಾರದ ಮೇಲೇ ನಮ್ಮ ಒಂದು ಸಂಸ್ಕಾರ ಬದಲಾಗಲಿಕ್ಕೆ ಸಾಧ್ಯ, ನಾವು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ, ಪರಮಾತ್ಮನ ಒಂದು ವಿಶ್ವ ಕಲ್ಯಾಣ ಕಾರ್ಯಕ್ಕೆ ನಾವು ನಿಮಿತ್ತರಾಗಲಿಕ್ಕೆ ಸಾಧ್ಯ. ಈ ಮನಸ್ಸು ಬುದ್ಧಿ ಸಂಪೂರ್ಣವಾಗಿ ನಾವು ಪರಮಾತ್ಮನಲ್ಲಿ ಇಟ್ಟಾಗ ನಮ್ಮ ಒಂದು ನಡವಳಿಕೆ ಕೂಡ ಸಂಪೂರ್ಣವಾಗಿ ಬದಲಾಗತ್ತೆ. ಅಂದರೆ ಮನಸ್ಸ, ವಾಚ, ಕರ್ಮಣ, ಮಾತಿಂದ ಇರ್ಬೋದು, ದೃಷ್ಟಿಯಿಂದ ಇರ್ಬೋದು, ಕರ್ಮದಿಂದ ಇರ್ಬೋದು, ನಡವಳಿಕೆಯಲ್ಲಿ ನಾವು ಕೂಡ ನಾವು ಚೆಕ್ ಮಾಡ್ಕೋಬೇಕು. ಇದರಿಂದ ಯಾರಿಗಾದರೂ ನೋವು ಆಗ್ತಿದೆಯಾ,
ಇಲ್ಲ ಬೇರೆಯವರು ಇದರಿಂದ ಖುಷಿ ಪಡ್ತಾ ಇದ್ದಾರಾ, ಮತ್ತು ಇದರಿಂದ ಬೇರೆಯವರಿಗೂ ಒಳ್ಳೇದಾಗ್ತಾಯಿದೆಯಾ ಅನ್ನೋದು ನಾವು ನಡವಳಿಕೆಯನ್ನು ಚೆಕ್ ಮಾಡ್ಕೋಬೇಕು. ಯೋಗ ಮತ್ತು ನಡವಳಿಕೆನ ಅಂತ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಪರಿಶೀಲನೆ ಮಾಡಿಕೊಳ್ಳಿ ಅಂದರೆ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು. ಯಾವುದೇ ಸೇವಾ ಭಂಗವಂತೂ ಮಾಡಲಿಲ್ಲವೇ ಅಂದರೆ ನಾವು ಎಲ್ಲೇ ಇದ್ದು ಏನೇ ಸೇವೆಗಳು ಮಾಡ್ತಾಯಿದ್ರು ಕೂಡ ನಮ್ಮ ಮನಸ್ಸು ಕಂಪ್ಲೀಟಾಗಿ ಪರಮಾತ್ಮನಲ್ಲಿ ನಾವು ಇಡಬೇಕು. ಇಲ್ಲಿ ಬಾಬಾ ಮಾಡಿಸ್ತಾ ಇರೋದು ನಾನು ನಿಮಿತ್ತ ಮಾತ್ರ, ಮಾಡಿಸೋವಂಥವ್ರು ತಂದೆ ಆಗಿದ್ದಾರೆ. ಇಲ್ಲಿ ನನ್ನದು ಅನ್ನೋ ಮಾತೇ ಬರಬಾರ್ದು. ನನ್ನದು ಅಂತಂದರೆ ಅಲ್ಲಿ ಬಾಬಾ ಇಲ್ಲ, ರಾವಣನಲ್ಲಿ ಇದರಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಪಂಚವಿಕಾರಗಳು ನಮ್ಮಲ್ಲಿ ಕೆಲಸ ಮಾಡ್ತಾಯಿದೆ, ಮಾಯೆ ಕೆಲಸ ಮಾಡ್ತಾಯಿದೆ ಅಂತ ಅರ್ಥ. ಯಾವಾಗ ನಂದಲ್ಲ ಅಂತ ಬರುತ್ತೆ, ಭಗವಂತ ಮಾಡಿಸ್ತಾ ಇದ್ದಾನೆ ಅಂತಂದರೆ ಅಲ್ಲಿ ಪರಮಾತ್ಮ ನಮ್ಮನ್ನು ಸಂಪೂರ್ಣವಾಗಿ ನಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ನನ್ನದು ಅಂತ ಬಂದಾಗ ಅಲ್ಲಿ ಏನಾಗುತ್ತೆ, ನಾನಿಷ್ಟೇ ಮಾಡಬೇಕು, ನಾನು ಯಾಕೆ ಮಾಡಬೇಕು, ಅವ್ರು ಯಾಕೆ ಈ ಥರ ಮಾಡಿದ್ರು, ಈ ಪ್ರಶ್ನೆಗಳೆಲ್ಲನೂ ನಾವು ಸೇವೆ ಮಾಡೋವಂಥ ಜಾಗದಲ್ಲಿ ಕ್ರಿಯೇಟ್ ಆಗುತ್ತೆ. ಅದರಿಂದ ಮನಸ್ತಾಪಗಳೆಲ್ಲ ಶುರು ಆಗುತ್ತೆ. ಈ ರೀತಿ ಯಾವುದೇ ರೀತಿಯಾದ ಒಂದು ಸೇವಾ ಭಂಗ ನಿಮ್ಮಿಂದ ಆಗಬಾರ್ದು ಅಂತಲೇ ಬಾಬಾ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನು ನೀವು ಚೆಕ್ ಮಾಡ್ಕೋಬೇಕು. ಎಲ್ಲಿ ಹೋದ್ರೂ ಕೂಡ ನೀವು ಯಾವ ರೀತಿ ನಿಮ್ಮನ್ನು ನೀವು ಇಟ್ಕೊಂಡಿರ್ತೀರ, ಆತ್ಮಿಕ ಸ್ವರೂಪದಲ್ಲಿರ್ತೀರಾ ಇಲ್ಲ ದೇಹಭಾನದಲ್ಲಿ ನೀವು ಬಂದಿರ್ತೀರ ಅನ್ನೋದು ಚೆಕ್ ಮಾಡ್ಕೋಬೇಕು. ಸದಾ ತಮ್ಮ ಹೃದಯವನ್ನು ಕೇಳಿಕೊಳ್ಳಿ ಅಂತಂದರೆ ನಮಗೆ ಈಗ ಬಾಬನ ಮಕ್ಕಳಾದ್ಮೇಲೆ ನೋಡಿ, ಯಾರಿಗಾದರೂ ಒಂದು ಮಾತು ನೋವಾಗೋ ರೀತಿ ಅಂದ್ಬಿಟ್ರೆ ಅದು ತಟ್ಟಂತ ನಮಗೆ ಫೀಲ್ ಆಗುತ್ತೆ. ಅಯ್ಯೋ ನಾನು ಈ ಥರ ಮಾತಾಡಬಾರ್ದಾಗಿತ್ತು ಅಂದರೆ ಆ ಒಂದು ತಪ್ಪಿನ ಅರಿವು ನಮಗೆ ಆಗತ್ತೆ. ತಕ್ಷಣ ಬಾಬನ ಹತ್ರ ನಾವು ಕ್ಷಮೆಯನ್ನು ಕೇಳ್ತೀವಿ ಮತ್ತು ಆ ಆತ್ಮ ಹತ್ರನೂ ಕೂಡ ನಾವು ಕ್ಷಮೆಯನ್ನು ಕೇಳ್ತೀವಿ. ಈ ರೀತಿ ಏನು ಅಂತಂದರೆ ನಮ್ಮ ಒಂದು ಹೃದಯವನ್ನು ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು. ನಾನು ಸರಿಯಾಗಿ ಸರಿ ದಾರಿಯಲ್ಲಿ ನಡೀತಾ ಇದ್ದೀನಾ, ಇಲ್ಲ ನನ್ನ ಒಂದು ಮನಬುದ್ಧಿ ಸಂಸ್ಕಾರದಲ್ಲಾಗಲಿ ಇಲ್ಲ ಸಂಘದಲ್ಲಿ ಇರೋವಾಗಲಿ ಬೇರೆ ಯಾವುದ್ರ ಕಡೆ ಆದರೂ ನನ್ನ ಒಂದು ಇದು ಬುದ್ಧಿ ವಿಚಾರ ಮಾಡ್ತಾ ಇದೆಯಾ, ಮನಸ್ಸು ಯಾವ ಕಡೆ ಆದರೂ ಹೋಗ್ತಾ ಇದೆಯಾ, ಇಲ್ಲ ಪರಮಾತ್ಮನಲ್ಲಿದೆಯಾ, ಇದನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಒಂದು ಹೃದಯದಲ್ಲಿ ನೀವು ಕೇಳ್ಕೋಬೇಕು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ನಾನು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ಅಂತಂದರೆ ಈಗ ದಿನ ಪೂರ್ತಿ ನಾವು ಪರಮಾತ್ಮನ ಒಂದು ನೆನಪಿನಲ್ಲಿ ಎಷ್ಟೊತ್ತಿರ್ತೀವಿ. ಪರಮಾತ್ಮನ ನೆನಪಿಲ್ಲದೆ ದೇಹದಾರಿ, ದೇಹಭಾನ ಮತ್ತು ವ್ಯರ್ಥ ಮಾತು, ವ್ಯರ್ಥ ವಿಚಾರ, ವ್ಯರ್ಥ ಸಂಕಲ್ಪ ಮತ್ತು ಸಂಘದಲ್ಲಿ ಇಳಿದು ಮಾತಾಡೋದು, ಇದು ಏನು ಅಂತಂದರೆ ಕಂಪ್ಲೀಟಾಗಿ ಮಾಯೆ. ಅದು ಮಾಯೆ ಜೊತೆ ಎಷ್ಟೊತ್ತಿರ್ತೀನಿ, ಎಷ್ಟೊತ್ತು ನಾವು ಸಿಕ್ಕಾಕ್ಕೊಂಡಿದ್ದೀವಿ. ರಾವಣನ ಒಂದು ಸಂಕೋಲೆಯಲ್ಲಿ ಎಷ್ಟೊತ್ತಿದ್ವಿ ಮತ್ತು ಇಲ್ಲಿ ಪರಮಾತ್ಮನನ್ನು ಎಷ್ಟೊತ್ತು ನಾವು ನೆನಪು ಮಾಡಿದ್ವಿ ಅನ್ನೋದು ನಾವು ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಬಾಬಾ ಇವತ್ತು ಕಂಪ್ಲೀಟಾಗಿ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಯಾವ ಪ್ರಕಾರದಲ್ಲಿ ಸಫಲ ಮಾಡುತ್ತೇನೆ ಅಂದರೆ ದಿನಪೂರ್ತಿ ನಾನು ಈಶ್ವರೀಯ ಸೇವೆಗೆ ನನ್ನನ್ನು ನಾನು ಸಫಲ ಮಾಡ್ಕೊಳ್ತಾ ಇದ್ದೀನ, ಇಲ್ಲ ಬೇರೆ ವಿಚಾರಗಳು, ವ್ಯರ್ಥ ವಿಚಾರಗಳು ಮತ್ತು ಈ ಜೀವನ ನಡೆಸೋವಂಥದ್ದು, ಇದಕ್ಕೇನು ಮಾಡಬೇಕು, ಅದಕ್ಕೇನು ಮಾಡಬೇಕು, ಅವ್ರ ಹತ್ರ ಏನು ಇದು ಮಾಡಬೇಕು, ಏನು ಸಂಬಂಧಗಳ ಮೇಲೆ ಒಂದು ವ್ಯಾಮೋಹ, ಈ ರೀತಿ ಇದರಲ್ಲಿ ನನ್ನ ಒಂದು ಸಮಯವನ್ನು ನಾನು ಕಳೀತಾ ಇದ್ದೇನೆ ಅಂತ ಹೇಳಿ ನಾವು ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬೇಕು. ಬಾಬಾ ಏನಂತ ಇದ್ದಾರೆ ಅಂತಂದರೆ, ಈಗ ನೀವು ಶಿವಪರಮಾತ್ಮನ ನೀವು ಮಕ್ಕಳಾಗಿದ್ದೀರ. ನೀವು ಈ ಜನ್ಮ ಸಾಮಾನ್ಯವಾದದ್ದಲ್ಲ, ತುಂಬ ಶ್ರೇಷ್ಠವಾದ ಒಂದು ಜನ್ಮ. ಯಾಕಂದರೆ ಪರಮಾತ್ಮನ ಮಗುವಾಗಿ ಜನ್ಮ ಪಡ್ಕೊಳ್ಳೋದು ಅಷ್ಟು ಸುಲಭವಾದ ಮಾತು ಅಲ್ಲ. ಈಗ ನೀವು ಈ ಜನ್ಮವನ್ನು ಸಂಪೂರ್ಣವಾಗಿ ನೀವು ಸಫಲ ಮಾಡ್ಕೋಬೇಕು. ಯಾಕಂತಂದರೆ ಈ ಸಂಗಮ ಯುಗದ ಒಂದೊಂದು ಕ್ಷಣನೂ ಒಂದೊಂದು ವರ್ಷಕ್ಕೆ ಸಮಾನ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಯಾಕಂದರೆ ನಾವು ಪ್ರಾಪ್ತಿಗಳನ್ನ ಪಡ್ಕೊಳ್ಳೋ ಅಂಥ ಸಮಯ ಇದು. ಈ ಸಮಯದಲ್ಲಿ ನಾವು ವ್ಯರ್ಥ ವಿಚಾರ, ವ್ಯರ್ಥ ಸಂಕಲ್ಪಗಳು, ನಾವು ಯಾರ ಹತ್ರ ನಾವು ಹೋಗಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡಿಲ್ಲ ಅಂತಂದ್ರೂ, ನಾವು ಒಬ್ಬರೇ ಇದ್ದಾಗಲೂ ಕೂಡ ಈ ವ್ಯರ್ಥ ಸಂಕಲ್ಪಗಳು, ವ್ಯರ್ಥ ವಿಚಾರಗಳು ಬಂದಾಗಲೂ ಕೂಡ ಅಲ್ಲಿ ನಮಗೆ ನಾವೇನು ಪ್ರಾಪ್ತಿ ಮಾಡ್ಕೊಂಡಿರ್ತೀವಿ ಅದು ಜಮಾ ಆಗ್ತಾ ಹೋಗ್ಬಿಡತ್ತೆ, ಲೆಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಬಾಬಾ ಏನಂತ ಇದ್ದಾರೆ, ಸಂಪೂರ್ಣವಾಗಿ ನೀವು ಈ ಸಮಯವನ್ನು ನೀವು ಸಫಲ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅನ್ಯರನ್ನು ನೋಡುತ್ತಿಲ್ಲವೇ ಅಂತಂದರೆ ಬೇರೆಯವರ ಬಗ್ಗೆ ನಮಗೆ ಗಮನ ಬೇಡ. ಇಲ್ಲಿ ಬಾಬಾ ಫಸ್ಟ್ ಹೇಳೋದನ್ನು ಸ್ವಪರಿವರ್ತನೆ. ನಿನ್ನಲ್ಲಿ ನೀನು ಫಸ್ಟು ದಯೆಯನ್ನು ತೋರಿಸ್ಕೋ, ನಿನ್ನಲ್ಲಿ ನೀನು ಫಸ್ಟು ಬದಲಾವಣೆ ಆಗು. ನೀನು ಸಂಪೂರ್ಣವಾಗಿ ಈ ಎಲ್ಲದರಿಂದ
ವಿನಾಶ ಆಗುವಂತಹ ಈ ಒಂದು ಪ್ರಪಂಚದಿಂದ ಸಂಪೂರ್ಣವಾಗಿ ನಿನ್ನ ಮನಸ್ಸನ್ನು ಬುದ್ಧಿಯನ್ನು ತೆಗೆದಾಕು, ಕಂಪ್ಲೀಟಾಗಿ ಪರಮಾತ್ಮನ ಕಡೆ ಜೋಡಿಸುವಂತ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಅಂದರೆ ಸಂಪೂರ್ಣವಾದ ಒಂದು ಗಮನ ನಮ್ಮ ಕಡೆ ನಮಗೆ ಕೊಡಬೇಕು. ಬೇರೆಯವ್ರ ಕಡೆ ಗಮನ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಅವರಲ್ಲಿ ಏನೆಲ್ಲ ಇದೆ ಅದನ್ನು ನಾವು ಹುಡುಕ್ತಾ ನಾವು ಇದು ಮಾಡ್ತೀವಿ, ಅಂದರೆ ಮನಸ್ಸು ಆ ಕಡೆ ಹೊಟ್ಟೋಗ್ಬಿಡತ್ತೆ. ಅದಕ್ಕೆ ಇಲ್ಲಿ ನಾವು ಅಂಥ ಕೆಲಸ ಮಾಡಬಾರ್ದು. ಇಲ್ಲಿ ನಾವೇ ಸಾಕಷ್ಟು ಎಷ್ಟು ಜನ್ಮಗಳು ತೊಗೊಂಡಿದ್ದೀವಿ, ಏನೆಲ್ಲ ಮಾಡಿದ್ದೀವಿ, ಅದನ್ನು ನಾವು ಆ ಕರ್ಮ ಭಸ್ಮ ಆಗಬೇಕು ಅಂತಂದರೆ ಪರಮಾತ್ಮನೊಂದಿಗೆ ನಾವು ಎಷ್ಟೊತ್ತು ಮನಸ್ಸನ್ನು ನಾವು ಜೋಡಿಸ್ಬೇಕಾಗತ್ತೆ. ಪರಮಾತ್ಮನ ನೆನಪು ಮಾಡಬೇಕಾಗತ್ತೆ. ಪರಮಾತ್ಮನ ಒಂದು ಸೇವೆ ಇರ್ಬೋದು, ಪರಮಾತ್ಮನ ಒಂದು ಕಾರ್ಯಕ್ಕೆ ನಾವು ನಿಮಿತ್ತವಾಗೋದಿರ್ಬೋದು, ಇದರ ಕಡೆ ನಾವು ಹೆಚ್ಚೆಚ್ಚು ನಾವು ಗಮನ ಕೊಡಬೇಕು. ಅನ್ಯರನ್ನು ನೋಡೋದು ಸಂಪೂರ್ಣವಾಗಿ ನಾವು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಾರದೇ ನಾಮರೂಪದಲ್ಲಿ ಮನಸ್ಸು ಸಿಕ್ಕಿ ಹಾಕಿಕೊಂಡಿಲ್ಲವೇ ಅಂತಂದರೆ, ಯಾವಾಗ ನಾವು ಈ ಕಣ್ಣಿಂದ ನಾವು ಈ ಆತ್ಮ ಏನು ಮಾಡುತ್ತೆ, ಈ ಕಣ್ಣಿನ ಮೂಲಕ ಎಲ್ಲ ನೋಡ್ತಾ ಹೋಗುತ್ತೆ. ಆ ಕಣ್ಣಲ್ಲಿ ನೋಡ್ತಾ 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 ಏನಾಗುತ್ತೆ, ನಿಧಾನವಾಗಿ ನಾವು ಅದಕ್ಕೆ ಅಟ್ರಾಕ್ಟ್ ಆಗ್ತಾ ಹೋಗ್ತೀವಿ. ಯಾಕಂದರೆ ನಾವು ಮಾಯೆಯ ಒಂದು ರಾವಣನ ಪ್ರಪಂಚದಲ್ಲಿ ನಾವು ಜೀವನ ಮಾಡ್ತಾ ಇರೋದು. ಇಷ್ಟು ದಿನ ರಾವಣನ ಒಂದು ಇದರಲ್ಲಿ ನಾವು ಸಿಕ್ಕಾಕೊಂಡಿದ್ವಿ. ಅಷ್ಟು ಅದು ಈಸಿಯಾಗಿ ನಾವು ಅದರಿಂದ ಹೊರಗೆ ಬರಬೇಕು ಅಂದರೆ ಅಷ್ಟು ಈಸಿ ಅಲ್ಲ, ತುಂಬ ಪರಿಶ್ರಮ ನಾವು ಪಡಬೇಕು. ಬಾಬಾ ನೆನಪು ಮಾಡೋದು ಅಂತಂದರೆ ನಾವು ಸದಾ ಪರಮಾತ್ಮನಲ್ಲಿ ನಮ್ಮ ಒಂದು ಮನಸ್ಸನ್ನು ಇಟ್ಟು ನಾವು ಒಂದು ನಿಮಿತ್ತರಾಗಬೇಕು ಕಾರ್ಯಕ್ಕೆ ಅನ್ನೋದು ಅಷ್ಟು ಈಸಿ ಅಲ್ಲ, ತುಂಬ ಪರಿಶ್ರಮದ ಮಾತಿದು. ನಾವು ನಮ್ಮನ್ನು ಸದಾ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಒಂದು ಮನಸ್ಸನ್ನು ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು. ಮನಸ್ಸಲ್ಲಿ ಏನು ಓಡ್ತಾ ಇದೆ, ಬಾಬಾನ ವಿಚಾರಗಳು ಓಡ್ತಾ ಇದೆಯಾ. ನೆನ್ನೆ ಬಾಬಾ ಹೇಳಿದ್ರಲ್ಲ, ಯಾರು ಸಂಪೂರ್ಣ ಸೇವಾದಾರಿ ಮಕ್ಕಳಾಗಿರ್ತಾರೆ ಅವರು ನಿದ್ದೆಯಲ್ಲಿ ಕೂಡ ಅವರಿಗೇನು ಅಂತಂದರೆ ಇದ್ರ ಬಗ್ಗೆನೇ ವಿಚಾರಗಳು ನಡೀತಾ ಇರುತ್ತೆ. ಪರಮಾತ್ಮನ ಒಂದು ಕಾರ್ಯದ್ದು, ಸೇವೆದು, ಇದ್ರ ಬಗ್ಗೆನೇ ವಿಚಾರ ನಡೀತಾ ಇರುತ್ತೆ ಅಂತ ಬಾಬಾ ತಿಳಿಸಿದ್ದಾರೆ ನಮಗೆ ಮುರಳಿಯಲ್ಲಿ. ಆ ರೀತಿ ನಾವು ಏನು ಮಾಡಬೇಕು ಅಂತಂದರೆ ಯಾರ ಒಂದು ನಾಮರೂಪದಲ್ಲಿ ನಾವು ಸಿಕ್ಕಾಕೊಂಡಿಲ್ವ ಅಂತ ಹೇಳಿ ನಮ್ಮ ಒಂದು ಮನಸ್ಸನ್ನು ನಾವು ಚೆಕ್ ಮಾಡ್ಕೋಬೇಕು ಅಂತ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ: ಯಜ್ಞಪಿತ್ತನ ನಿಂದನೆಯಾಗುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು ಅಂತಂದರೆ, ಈಗ ಇದು ಒಂದು ಈಶ್ವರೀಯ ಯಜ್ಞ. ನಾವೆಲ್ಲ ಶಿವಪರಮಾತ್ಮನ ಮಕ್ಕಳಾಗಿದ್ದೇವೆ. ನಾವು ನಡ್ಕೊಳ್ಳೋ ಅಂತಹ ಒಂದು ಸಂಸ್ಕಾರದಿಂದ ಜನಗಳು ನೋಡಿದ್ರು ಅಂತಂದರೆ ನಮ್ಮನ್ನು ನಿಂದನೆ ಮಾಡ್ತಾರೆ. ಅಯ್ಯೋ, ಅಲ್ಲಿ ಬ್ರಹ್ಮಕುಮಾರೀಸಿಗೆ ಹೋಗ್ತಾ ಇದ್ದಾರೆ, ಆದರೂ ಇವ್ರ ಮಾತಲ್ಲಿ ಒಂದು ನಯ ವಿನಯ ಇಲ್ಲ, ಇವ್ರು ನಡ್ಕೊಳ್ಳೋ ರೀತಿ ಈ ರೀತಿ ಅಂತ ಅಂದಾಗ ಈ ನಿಂದನೆ ನಮಗಾಗೋದ್ರ ಜೊತೆ ಹೆಚ್ಚಾಗಿ ಪರಮಾತ್ಮನನ್ನು ನಿಂದನೆ ಮಾಡಿದಾಗೆ ಆಗತ್ತೆ. ಇಂಥ ಯಾವುದೇ ಒಂದು ಕರ್ಮಗಳನ್ನ ನಾವು ಮಾಡಬಾರ್ದು. ನಮ್ಮ ಸಂಸ್ಕಾರ ಹೇಗಿರಬೇಕು ಅಂತಂದರೆ ಬೇರೆಯವರು ಪರಿವರ್ತನೆ ಆಗೋ ರೀತಿಯಲ್ಲಿ ಪರಮಾತ್ಮನ ಮಕ್ಕಳಾಗಿ ನಮ್ಮ ಒಂದು ಸಂಸ್ಕಾರ ಇರಬೇಕು. ತಂದೆಯ ಮೂಲಕ ಯಾವ ಸಮೃದ್ಧಿಯು ಪ್ರಾಪ್ತಿ ಆಗಿದೆಯೋ ಆ ಬುದ್ಧಿಯಿಂದ ಒಳ್ಳೆಯ ಕರ್ಮಗಳನ್ನು ಮಾಡಬೇಕಾಗಿದೆ. ಈಗ ಪರಮಾತ್ಮ ನಮಗೆ ಜ್ಞಾನ ತಿಳಿಸಿದಾರಲ್ವಾ, ಈ ಜ್ಞಾನ ಸಂಪೂರ್ಣವಾಗಿ ನಮಗೆ ಆಧಾರ. ಅಂದರೆ ಜ್ಞಾನದಲ್ಲಿ ಯೋಗ ಯಾವ ರೀತಿ ಮಾಡಬೇಕು, ನಮ್ಮನ್ನು ನಾವು ಯಾವ ರೀತಿ ಪರಿವರ್ತನೆ ಮಾಡ್ಕೋಬೇಕು, ಜೀವನದಲ್ಲಿ ಧಾರಣೆ ಅನ್ನೋದು ಹೇಗೆ ಮಾಡಬೇಕು, ನಮ್ಮ ಒಂದು ಜನ್ಮ ಯಾವ ರೀತಿ ಶ್ರೇಷ್ಠ ಮಾಡ್ಕೋಬೇಕು, ಇದೆಲ್ಲ ಸಂಪೂರ್ಣವಾಗಿ ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಅದರಿಂದ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮಗೆ ಏನು ಒಂದು ಈ ಜ್ಞಾನ ಸಿಕ್ಕಿದೆ ಅದು ತುಂಬ ತುಂಬ ಬೆಲೆ ಬಾಳುವಂತಹ ಒಂದು ಜ್ಞಾನ ಆಗಿದೆ. ಇದನ್ನು ನಾವು ಸಂಪೂರ್ಣವಾಗಿ ಪ್ರಾಪ್ತಿಯನ್ನು ಮಾಡ್ಕೋಬೇಕು ಮತ್ತು ನಮ್ಮ ಒಂದು ಬುದ್ಧಿಯಿಂದ ಒಳ್ಳೆ ಕರ್ಮಗಳನ್ನ ನಾವು ಅಂದರೆ ವಿಚಾರಗಳು ಮಾಡಬೇಕು. ಇವತ್ತಿನ ದಿನ ಏನು ಮಾಡಬೇಕು, ನಾನು ಬಾಬನ ಮಗುವಾಗಿ ಏನು ಕೆಲಸ ಮಾಡಬೇಕು, ಮುರಳಿಯಲ್ಲಿ ನಾನು ಅರ್ಥ ಆಗದೆ ಇರೋಂಥದ್ದು ಯಾವ ರೀತಿ ನಾನು ಯಾರನ್ನ ಕೇಳಿ ತಿಳ್ಕೊಬೇಕು, ಸಂಪೂರ್ಣವಾಗಿ ಪರಮಾತ್ಮನನ್ನು ನಾನು ನೆನಪು ಮಾಡ್ತಾ ಇದ್ದೀನ, ಇದೆಲ್ಲ ನಾವು ಬುದ್ಧಿಯಲ್ಲಿ ನಾವು ತಿಳ್ಕೊಬೇಕು, ವಿಚಾರ ಮಾಡಬೇಕು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಅಂತಂದರೆ ನಮ್ಮ ಕರ್ಮದಲ್ಲಿ ಎಷ್ಟು ಬದಲಾವಣೆಗಳಾಗಿದೆ ಅಂತ ನಾವು ಪರಿಶೀಲನೆ ಮಾಡ್ಕೋಬೇಕು. ಯಾರಿಗೂ ದುಃಖ ಕೊಡಬಾರ್ದು. ನಾವು ಎಲ್ಲ ಬರ್ಬನ ನೆನಪು ಮಾಡಿಬಿಟ್ಟು ಒಂದು ಆತ್ಮಕ್ಕೆ ನಾವೇನಾದ್ರು ಯಾವುದೇ ಒಂದು ಆತ್ಮಗಳಿಗೆ ನಾವು ದುಃಖ ಕೊಟ್ವಿ ಅಂತಂದರೆ ಅದರ 100% ಶಿಕ್ಷೆಯನ್ನು ನಾವು ಅನುಭವಿಸ್ಬೇಕಾಗತ್ತೆ. ಯಾಕಂತಂದರೆ ಆಲ್ರೆಡಿ ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ಆತ್ಮಗಳು ದುಃಖಿತರಾಗಿ ಭಗವಂತನನ್ನು ಕರೀತಾ ಇದ್ದಾರೆ. ಇನ್ನು ನನ್ನ ಈ ಒಂದು
ದುಃಖದಿಂದ ಬಿಡುಗಡೆ ಮಾಡು, ನಮಗೆ ಶಾಂತಿ ಕೊಡು, ಸುಖ ಕೊಡು, ಆನಂದ ಕೊಡು ಅಂತ ಪರಮಾತ್ಮನನ್ನು ಆತ್ಮಗಳು ದುಃಖಿತರಾಗಿ ಪಾಪ ಕರೀತಾ ಇದ್ದಾರೆ. ಮತ್ತೆ ನಾವು ಅದೇ ಕೆಲಸ ಮಾಡಿದ್ವಿ ಅಂತಂದರೆ ಎಷ್ಟು ರೀತಿಯಲ್ಲಿ ನಮಗೆ ಒಂದು ಶಿಕ್ಷೆ ರಿಟರ್ನ್ ಆಗ್ಬೋದು ನಾವು ಯೋಚನೆ ಮಾಡಬೇಕು. ಅದಕ್ಕೆ ನಾವು ಏನೇ ಕರ್ಮಗಳು ಮಾಡಿದ್ರೂ ಕೂಡ ಏನು ನಾವು ಓಡ್ತಾ ಆತರವಾಗಿ ಮಾಡಬೇಕಾಗಿಲ್ಲ. ಮಾಡೋ ಯಾವುದೇ ಒಂದು ಕರ್ಮ ಆದರೂ ಕೂಡ ನಿಧಾನ ಆದರೂ ಸರಿ ಅದು ಒಂದು ಒಳ್ಳೆ ರೀತಿಯಲ್ಲಿ ಕರ್ಮಗಳನ್ನ ನಾವು ಮಾಡಬೇಕು. ಯಾವ ಒಂದು ಆತ್ಮಗಳಿಗೂ ಕೂಡ ನಮ್ಮಿಂದ ದುಃಖ ಅನ್ನೋದು ಆಗಬಾರ್ದು ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಅಂದರೆ ತುಂಬ ಎಚ್ಚರಿಕೆಯಿಂದ ನಾವು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಪರಸ್ಪರ ಉಲ್ಟಾ ಸಮಾಚಾರಗಳನ್ನು ಕೇಳಬಾರದು. ಈಗ ಬಾಬನ ಜ್ಞಾನ ಕೇಳ್ತಾ ಇದ್ದೀವಿ. ಇದೇ ಬಾಬನ ಜ್ಞಾನ ಕೇಳೋರು ಏನು ಮಾಡ್ತಾರೆ ಅಂತ ಅಂದರೆ, ಇಲ್ಲ ನಾವು ಬೇರೆಯವರಿಗೆ ತಿಳಿಸಿದಾಗ ಅವ್ರು ಏನು ಮಾಡ್ತಾರೆ, ಅದಕ್ಕೆಲ್ಲ ಉಲ್ಟಾ ಮಾತಾಡ್ತಾರೆ. ಅದೇಗಾಗತ್ತೆ, ಇದೇಗಾಗತ್ತೆ, ಪಾಪ ಕರ್ಮಗಳು ಹೆಂಗೆ ಭಸ್ಮ ಆಗೋಗ್ಬಿಡತ್ತೆ, ಏನು ಅದೇನು ಬಾಬಾ ಬಂದಿದ್ದಾರಾ, ಮತ್ತು ನಮಗೆ ಕಾಣಿಸಲ್ಲ, ಈ ರೀತಿ ಕೆಲವರು ಮಾತಾಡೋರು ಇರ್ತಾರೆ. ಅಂಥ ಒಂದು ಸಮಾಚಾರಗಳು ನಿಮಗೆ ಯಾರೇ ಏನೇ ಮಾತಾಡಿದ್ರು ಕೂಡ ಅದನ್ನು ನೀವು ಕೇಳಕ್ಕೆ ಹೋಗಬಾರ್ದು. ಬಾಬಾ ಬಂದಿರೋದು ಸತ್ಯ, ನಮ್ಮ ತಂದೆ ಮೇಲೆ ನಿಶ್ಚಯ ಸಂಪೂರ್ಣ ಇರಬೇಕು, ಅವ್ರು ಕೊಟ್ಟಿರೋ ಜ್ಞಾನ ಸತ್ಯ, ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕು ಮತ್ತು ಅದ್ರ ಪ್ರಕಾರ ನಾವು ನಡೀತಾ ಹೋಗಬೇಕು. ಜ್ಞಾನದ ಮಾತುಗಳನ್ನೇ ಮಾತನಾಡಬೇಕಾಗಿದೆ ಅಂತ ಅಂದರೆ, ಈಗ ನಾವು ಪರಮಾತ್ಮನ ಮಕ್ಕಳು, ಹೌದು, ನಾವು ಬೇರೆಯವರಿಗೆ ತಿಳಿಸಿದಾಗ ಅವ್ರು ಏನೇ ಹೇಳಿ ಅದರಿಂದ ನಾವು ಕೋಪ ಆಗೋದಾಗಲಿ, ಅವರಿಗೆ ದುಃಖ ಕೊಡೋಂಥ ಮಾತಾಡೋದಾಗಲಿ ಆ ರೀತಿ ಎಲ್ಲ ನಾವು ಮಾಡಬಾರ್ದು. ಏನೇ ಆದ್ರೂ ಪರಮಾತ್ಮನ ಒಂದು ಜ್ಞಾನದ ವಿಚಾರಗಳನ್ನ ನಾವು ತಿಳಿಸ್ಬೇಕು ಅಂತ ಹೇಳಿ ಬಾಬಾ ಅದ್ರ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸುಳ್ಳು ಹೇಳುವುದು, ಮನೆ ಒಡೆಯುವಂತಹ ಮಾತುಗಳೆಲ್ಲವನ್ನು ಬಿಟ್ಟು ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕಾಗಿದೆ ಅಂತ ಅಂದರೆ, ಇಲ್ಲಿ ನಾವು ಇಷ್ಟು ದಿನ ಇದನ್ನೆಲ್ಲ ಮಾಡಿದ್ದು, ಇದಕ್ಕೆಲ್ಲ ಕಂಪ್ಲೀಟ್ ಫುಲ್ ಸ್ಟಾಪ್ ಇಡಬೇಕು. ಸುಳ್ಳು ಹೇಳೋದಾಗಲಿ, ಬೇರೆಯವ್ರ ಮನೆ ಹೊಡೆಯುವಂಥ ಕೆಲಸಗಳು ಮಾಡೋದಾಗಲಿ, ಅಂದರೆ ಚಾಡಿಗಳು ಹೇಳೋದು, ಅವ್ರ ಬಗ್ಗೆ ಅಲ್ಲಸಲ್ಲದ ಒಂದು ಮಾತುಗಳು ಮಾತಾಡೋದು, ಏನೋ ಅವ್ರ ಜೀವನದಲ್ಲಿ ಇಲ್ಲದೇ ಇರೋಂತಹ ಒಂದು ಜಗಳಗಳು ತಂದಿಟ್ಟು ಅವರ ಒಂದು ನೋವಿಗೆ ಕಾರಣ ಆಗುವಂಥ ಯಾವುದೇ ಒಂದು ಕೆಲಸಗಳು ನಾವು ಮಾಡಬಾರ್ದು. ಈಗ ಬಾಬಾ ನಮಗೆ ಏನು ಜ್ಞಾನ ತಿಳಿಸಿದ್ದಾರೆ, ನಮ್ಮ ಒಂದು ಕರ್ಮೇಂದ್ರಿಯಗಳ ಮೂಲಕ ಕಣ್ಣು ಒಳ್ಳೆಯದನ್ನು ನೋಡಬೇಕು, ಕಿವಿ ಒಳ್ಳೆಯದನ್ನು ಕೇಳಬೇಕು, ಏನು ಮಾತಲ್ಲಿ ಸದಾ ಜ್ಞಾನ ರತ್ನಗಳ ಒಂದು ಇದನ್ನು ನಾವು ಬೇರೆಯವರಿಗೆ ಕೊಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸದಾ ಏನಂತಂದರೆ ಬಾಬಾನ ಒಂದು ವಿಚಾರಗಳು ನಮ್ಮ ಒಂದು ಬಾಯಲ್ಲಿ ಹೊರಗಡೆ ಬರ್ತಾ ಇರಬೇಕು. ಕೆಟ್ಟ ಮಾತುಗಳನ್ನು ಕೇಳಲೂಬಾರ್ದು, ನಾವು ಹೇಳಲೂಬಾರ್ದು ಅಂತ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಅದೇನಾಗುತ್ತೆ ಅಂತಂದರೆ, ಈಗ ನೋಡಿ ಕೇಳ್ತಾ ಇರ್ತೀವಿ, ಹೇಳೋರು ಏನು ಹೇಳಬೇಕೋ ಎಲ್ಲ ಹೇಳ್ಬಿಟ್ಟು ಹೊರ್ಟೋಗ್ತಾರೆ. ಆದರೆ ನಮ್ಮ ಮನಸ್ಸಲ್ಲಿ ಅದ್ರ ಬಗ್ಗೆ ಏನು ಸಂಕಲ್ಪಗಳು ಓಡ್ತಾ ಇರುತ್ತೆ, ಬುದ್ಧಿಯಲ್ಲಿ ವಿಚಾರಗಳು ಮಾಡ್ತಾ ಇರುತ್ತೆ. ಹೇಳಿರೋರು ಇರಲ್ಲ, ಹೇಳ್ಬಿಟ್ಟು ಹೊಟ್ಟೋದ್ಮೇಲೆ ಅದು ನಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಬಾಬಾ ಏನಂತಿರೋದು, ಆ ಥರ ವಿಚಾರಗಳು ಬೇಡ. ಏನು ನೀವು ಹೆಚ್ಚೆಚ್ಚು ನಿಮ್ಮ ಒಂದು ಏನು ಸೇವೆ ಇದೆ, ಏನು ಪರಮಾತ್ಮನ ಒಂದು ಕಡೆ ಮನಸ್ಸನ್ನು ನೀವು ಜಾಸ್ತಿ ನೀವು ಇಡಬೇಕು, ನಿಮ್ಮ ಸೇವೆ ಕಡೆ ಗಮನ ಕೊಡಬೇಕು. ಈಗ ನನ್ನ ಕರ್ತವ್ಯ ಏನಾಗಿದೆ, ಬಾಬಾ ನನಗೇನು ಕೆಲಸ ಕೊಟ್ಟಿದ್ದಾರೆ, ಇದರ ಕಡೆ ನಮ್ಮ ಒಂದು ಗಮನವನ್ನು ಕೊಡಬೇಕು. ಅಲ್ಲ ಸಲ್ಲದ ಮಾತುಗಳು ಮಾತಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿಂದ ನಾವು ಸಂಪೂರ್ಣವಾಗಿ ಜಾಗ ಖಾಲಿ ಮಾಡಬೇಕು. ಏನೋ ನಾವು ಯಾರ ಹತ್ರ ಏನಾದ್ರು ಮಾತಾಡ್ತೀವಾ ಇದರ ಬಗ್ಗೆ, ಈ ಸೇವೆ ಬಗ್ಗೆ ಮತ್ತು ಜ್ಞಾನದ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರೋದು ಕೇಳಿ ತಿಳ್ಕೊಳ್ಳೋದು, ಈ ರೀತಿಯಾದ ವಿಚಾರಗಳು ಮಾತಾಡಿ, ಅದರಿಂದ ನಮಗೆ ಉಪಯೋಗ ಅನ್ನೋದಿದೆ. ಅಲ್ಲ ಸಲ್ಲದು ಮಾತಾಡಿದಾಗ ಏನಾಗುತ್ತೆ ಅಂತಂದರೆ, ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದಿರ್ತೀವಿ ಬಾಬಾ ನೆನಪು ಮಾಡೋಕ್ಕೆ, ಏನೋ ಆ ಕಂಪ್ಲೀಟ್ ಇದು ಏನಾಗುತ್ತೆ ಅಂತಂದರೆ ಅವತ್ತಿನ ದಿನಕ್ಕೆ ನಾವು ಅದನ್ನು ಕಳ್ಕೊಂಬಿಡ್ತೀವಿ. ಆ ರೀತಿಯಾದ ಒಂದು ಕೆಲಸಗಳನ್ನ ನಾವು ಮಾಡಬಾರ್ದು. ವರದಾನ: 5 ವಿಕಾರ ರೂಪಿ ಶತ್ರುವನ್ನು ಸಹಯೋಗಿಯಾಗಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಮಾಯಾಜಿತ್ ಜಗಜ್ಜಿತ್ ಭವ. ಅಂದರೆ ಬಾಬಾ ಈಗ ವಿಕಾರಗಳ ಮೇಲೆ ನಾವು ವಿಜಯವನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಪಂಚವಿಕಾರಗಳು ನಮ್ಮಲ್ಲಿ ಪ್ರವೇಶ ಆಗಿ ಮನುಷ್ಯನ ಒಂದು ಜನ್ಮ ಎಷ್ಟು ಕೆಳಮಟ್ಟಕ್ಕೆ ಆತ್ಮ ತನ್ನಲ್ಲಿರತಕ್ಕಂಥ ಎಲ್ಲವನ್ನು ಕಳ್ಕೊಂಬಿಟ್ಟಿದೆ. ಈಗ ಏನು ಮಾಡಬೇಕು ಅಂತಂದರೆ, ಈಗ ಈ ಒಂದು ಪಂಚವಿಕಾರಗಳ ಮೇಲೆ ನಾವು ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ಪರಮಾತ್ಮನ ಒಂದು ನೆನಪಿನಿಂದ ಮಾತ್ರ ನಮಗೆ ಸಾಧ್ಯ. ಅಂತಂದರೆ ಆ ಆತ್ಮದಲ್ಲಿ ಏನು ನಾವೆಲ್ಲ ಕಳ್ಕೊಂಬಿಟ್ಟಿದ್ದೀವಿ ಆ ಶಕ್ತಿಯನ್ನು ನಾವು ತುಂಬಿಸ್ಕೋಬೇಕು. ಮತ್ತು ಬಾಬಾನ ಸದಾ ನಾವು ಜೊತೆಲಿಡಬೇಕು. ಆ ಮನಸ್ಸನ್ನು ಸದಾ ಪರಮಾತ್ಮನಲ್ಲಿ ನಾವು
ಇಡಬೇಕು. ಮನ್ಮನ ಭವ ಅಂತ ಬಾಬಾ ಹೇಳ್ತಾರಲ್ಲ, ಆ ಮನಸ್ಸಿನಲ್ಲಿ ಸದಾ ನನ್ನ ನೆನಪು ಮಾಡಿ ಮಕ್ಕಳ ಅಂತ ಹೇಳ್ತಾರಲ್ವ ಬಾಬಾ. ಆ ಮನಸ್ಸಿನಲ್ಲಿ ಸದಾ ಪರಮಾತ್ಮನ ಬಿಟ್ಟು ಬೇರೆ ಯಾವುದೇ ರೀತಿಯಾದ ವಿಚಾರಗಳು ಸಂಕಲ್ಪಗಳು ಯಾವುದು ಬರ್ಕೂಡ್ದು. ಯಾವಾಗ ನಾವು ಮನಸ್ಸನ್ನು ಪರಮಾತ್ಮನಲ್ಲಿ ಹೆಚ್ಚೆಚ್ಚು ಇಟ್ಟು ಪರಮಾತ್ಮನಲ್ಲಿರತಕ್ಕಂಥ ಒಂದು ಶಾಂತಿ ಇದೆಲ್ಲ ನಾವು ಅನುಭವ ಮಾಡ್ತಾ ಇರ್ತೀವಿ, ನಮ್ಮ ಆತ್ಮನಲ್ಲಿ ಶಕ್ತಿ ಕೂಡ ಆಟೋಮೆಟಿಕ್ಕಾಗಿ ಜಾಗೃತ ಆಗ್ತಾ ಹೋಗುತ್ತೆ. ಆತ್ಮಿಕ ಸ್ಥಿತಿ ಕೂಡ ನಮ್ಮಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತು ಪುರುಷಾರ್ಥದ ಕಡೆ ಕೂಡ ನಾವು ಹೆಚ್ಚೆಚ್ಚು ಗಮನ ಕೊಡಬೇಕು. ಯೋಗವನ್ನು ಕೂಡ ನಾವು ಹೆಚ್ಚೆಚ್ಚು ಮಾಡಬೇಕು. ಈಗ ಯೋಗ ನಾವು ಮಾಡ್ತೀವಿ ಅಂತ ನಾವು ಒಂದು ಕಡೆ ಕೂತ್ಕೊಳ್ತೀವಿ ಅಂತ ಅಂದ್ಕೊಳ್ಳಿ, ಆ ಮನಸ್ಸು ಪರಮಾತ್ಮನಿಗೆ ಟಕ್ಕಂತ ಜೋಡಣೆ ಆಗಿ ಇಲ್ಲಿ ಏನೇ ಆಗ್ತಾಯಿದ್ರು ಅದಕ್ಕೆ ನಮಗೆ ಸಂಬಂಧ ನಮಗೆ ಗೊತ್ತಾಗಲ್ಲ. ಸಂಪೂರ್ಣವಾಗಿ ಪರಮಾತ್ಮನ ಒಂದು ಅನುಭವ ಮಾಡ್ತಾ ಇರ್ತೀವಿ. ಪರಮಾತ್ಮನ ಜೊತೆ ಜೋಡಣೆ ಆಗಿಲ್ಲ ಅಂತಂದರೆ ಮನಸ್ಸಲ್ಲಿ ವಿಚಾರಗಳು ಓಡ್ತಾ ಇದೆ, ಸಂಕಲ್ಪಗಳು ಬರ್ತಾ ಇದೆ. ನೋಡಿ, ನೀವು ಬೇರೆ ಟೈಮ್ ಏನೇ ಕೆಲಸ ಮಾಡಿ, ಯಾರ ಹತ್ರ ಮಾತಾಡಿ, ಜ್ಞಾನ ತಿಳಿಸಿ, ಅವಾಗ ಯಾವುದೂ ಬರೋಲ್ಲ. ಯೋಗಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ನಾವು ಕೂತಾಗ ಮನಸ್ಸು ನೋಡಿ ಒಂದು ಕಡೆ ಇರಲ್ಲ, ಓಡ್ತಾ ಇರತ್ತೆ, ಬುದ್ಧಿಯಲ್ಲಿ ವಿಚಾರಗಳು ಬರ್ತಾ ಇರತ್ತೆ. ಇದು ಬಂತು ಅಂತಂದರೆ ಇನ್ನೂ ನಮ್ಮ ಒಂದು ಮನಸ್ಸು ಪರಮಾತ್ಮನಿಗೆ ಜೋಡಣೆ ಆಗಿಲ್ಲ ಅಂತ ನಾವು ತಿಳ್ಕೊಬೇಕು. ಅಂದರೆ ಏನಕ್ಕೆ ಈ ರೀತಿ ಆಗ್ತಾ ಇದೆ, ಯಾವ ವಿಚಾರದಿಂದ ನನಗೆ ಈ ರೀತಿ ಆಗ್ತಾ ಇದೆ, ಅದನ್ನು ತಿಳ್ಕೊಂಡು ಸಂಪೂರ್ಣವಾಗಿ ಆ ಒಂದು ವಿಚಾರಗಳು ಸಂಕಲ್ಪಗಳು ನಮ್ಮ ಹತ್ರ ಬರದೇ ಇರೋ ರೀತಿಯಲ್ಲಿ ನಾವು ಕಂಪ್ಲೀಟಾಗಿ ಅದನ್ನು ದೂರ ಮಾಡ್ಕೋಬೇಕು. ಅದು ದೂರ ಆಗೋದು ಹೇಗೆ ಸಾಧ್ಯ? 2 ನಿಮಿಷ ಕುತ್ಕೋಬೇಕು, ಇಲ್ಲ ಮುರಳಿಗಳನ್ನ ಓದಬೇಕು, ಏನು ಬಾಬಾನ ಹಾಡುಗಳನ್ನ ಕೇಳಬೇಕು, ಕೆಲಸಗಳು ವಾರ್ತಾಲಾಪ ಮಾಡಬೇಕು. ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಧಾನವಾಗಿ ನಮ್ಮ ಒಂದು ಮನಸ್ಸಲ್ಲಿ ಬುದ್ಧಿಯಲ್ಲಿ ಏನು ಬೇಡದೇ ಇರೋ ಅಂಥದ್ದಿದೆ ಅದು ದೂರ ಆಗ್ತಾ ಹೋಗುತ್ತೆ. ಈಗ ಪುಟ್ಟ ಮಕ್ಕಳನ್ನ ಸ್ಕೂಲಲ್ಲಿ ನಾವು ಕರ್ಕೊಂಡೋಗಿ ಕೂಣಿಸ್ತೀವಿ ಅಂತ ಅಂದ್ಕೊಳ್ಳಿ, ಅವರು ಶುರುವಲ್ಲಿ ಹೋದಾಗ ಎಷ್ಟು ಗಲಾಟೆ ಮಾಡ್ತಾರೆ, ಮಾರನೇ ದಿನ ಹೋದಾಗ್ಲೂ ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡ್ತಾರೆ ಅಲ್ವಾ. ಆದರೆ ನಾವು ಬಿಡದೆ ನಾವು ಕರ್ಕೊಂಡೋಗಿ ದಿನಾ ಸ್ಕೂಲಲ್ಲಿ ಬಿಟ್ಟಾಗ ಏನಾಗುತ್ತೆ, ಸ್ವಲ್ಪ ದಿನ ಗಲಾಟೆ ಮಾಡ್ತಾರೆ, ಆಮೇಲೆ ಆಟೋಮೆಟಿಕ್ಕಾಗಿ ಆ ಒಂದು ವಾತಾವರಣಕ್ಕೆ ಅವರು ಅಡ್ಜಸ್ಟ್ ಆಗೋಗ್ತಾರೆ ಆ ಸ್ಕೂಲಿಗೆ. ಇಲ್ಲಿ ಅದೇ ಥರನೇ ಮನಸ್ಸು ಕೇಳಲ್ಲ, ಬೇಡದೇ ಇರೋ ಸಂಕಲ್ಪಗಳು ಬರುತ್ತೆ, ಮತ್ತು ಎಲ್ಲರ ಮೇಲೆ ಮೋಹ ಅನ್ನೋ ಒಂದು ಸೆಳೆತ ಹೋಗುತ್ತೆ. ಸಂಪಾದನೆ ಇರ್ಬೋದು, ಮಕ್ಕಳಿರ್ಬೋದು, ಸಂಬಂಧಗಳಿರ್ಬೋದು, ಇದು ಒಂದು ಮೋಹದ ಒಂದು ಸೆಳೆತ ಎಳಿತಾ ಇರುತ್ತೆ. ಇದು ಏನು ಮಾಡಬೇಕು ಅಂತಂದರೆ ಬಾಬಾನಿಗೆ ಹೇಳಬೇಕು, ಬಾಬಾ ನನ್ನ ನಿನ್ನ ಮಗುವಾಗಿ ಹಾರಿಸ್ಕೊಂಡಿದ್ಯಾ ನೋಡು, ಈಗ ನಾನು ಈ ಮನಸ್ಸನ್ನು ನಾನು ನಿನ್ನಲ್ಲಿ ಇಡ್ತಾ ಇದ್ದೀನಿ, ಇದನ್ನು ನೀನು ಸಂಪೂರ್ಣವಾಗಿ ನೀನು ಉಪಯೋಗ ಮಾಡಲೇಬೇಕು ಅಂತ ಬಾಬಾನಿಗೆ ಹೇಳಬೇಕು. ನೀವು ಏನು ಅದು ಕೇಳಲ್ಲ, ಆಗಲೂ ಮನಸ್ಸು ಬರುತ್ತೆ, ಆ ಕಡೆ ಈ ಕಡೆ ಓಡಾಡ್ತಾನೆ ಇರುತ್ತೆ. ಆದರೆ ನಾವು ಪ್ರಯತ್ನ ಅನ್ನೋದು ಮಾಡ್ತಾ ಇದ್ದಾಗ ಏನಾಗುತ್ತೆ, ನಿಧಾನಕ್ಕೆ ಅದೆಲ್ಲ ಸರಿ ಹೋಗ್ತಾ ಹೋಗುತ್ತೆ. ಇಲ್ಲಿ ಏಕ್ದಮ್ ಯಾವುದೂ ಆಗುವಂಥದ್ದಲ್ಲ. ಇದಕ್ಕೆ ತುಂಬ ಪರಿಶ್ರಮದ ಜೊತೆ ಗಮನವನ್ನು ಕೊಡಬೇಕು. ಮತ್ತು ಬಾಬಾ ಕೊಟ್ಟಿರೋಂತಹ ಒಂದು ಡೈರೆಕ್ಷನ್ನ ಕೂಡ ಸಂಪೂರ್ಣವಾಗಿ ಆ ಡೈರೆಕ್ಷನಲ್ಲಿ ನಾವು ನಡಿಬೇಕು. ಮತ್ತು ಎಲ್ಲವನ್ನು ಮಾಡಿಸ್ತಾ ಇರೋದು ಬಾಬಾ ಅನ್ನೋ ಒಂದು ನಿಶ್ಚಯ ಸಂಪೂರ್ಣವಾಗಿ ನಮ್ಮಲ್ಲಿ ಬರಬೇಕು. ಭಗವಂತನನ್ನು ನಾವು ಸಂಪೂರ್ಣವಾಗಿ ಜೊತೆಗಾರನಾಗಿ ನಾವು ಇಟ್ಕೋಬೇಕು. ಮತ್ತು ಬಾಬಾ ಇಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ, ಯಾವಾಗ ನಾವು ಪರಮಾತ್ಮನ ಕಡೆ ನಮ್ಮ ಒಂದು ಬುದ್ಧಿಯೋಗವನ್ನು ನಾವು ಜೋಡಿಸ್ತೀವಿ, ಎಲ್ಲ ಒಂದು ವಿಕಾರಗಳಿಂದ ನಾವು ಮುಕ್ತರಾಗೋದಕ್ಕೆ ಸಾಧ್ಯ ಆಗತ್ತೆ. ಪಂಚವಿಕಾರಗಳ ಮೇಲೆ ನಾವು ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕಾಮವಿಕಾರವನ್ನು ಶುಭ ಕಾಮನೆಯ ರೂಪದಲ್ಲಿ ಅಂತಂದರೆ ಬಾಬಾ ಏನು ತಿಳಿಸ್ತಾ ಇದ್ದಾರೆ ನಮಗೆ, ಕಾಮವಿಕಾರವನ್ನು ಅಂತಂದರೆ ಕಾಮನೆಗಳನ್ನ ಒಂದು ಶುಭ ಭಾವನೆಯ ರೂಪದಲ್ಲಿ ಅದನ್ನು ನೀವು ಪರಿವರ್ತನೆ ಮಾಡ್ಕೋಬೇಕು. ಹೇಗೆ, ನಾನು ಬಾಬಾನ ಮಗು ಆಗಿದ್ದೀನಿ, ಇವತ್ತಿನ ದಿನದಲ್ಲಿ ನಾನು ಏನು ಮಾಡಬೇಕು, ಒಳ್ಳೊಳ್ಳೆಯ ಒಂದು ಸಂಕಲ್ಪಗಳು ಕ್ರಿಯೇಟ್ ಮಾಡಬೇಕು ನಮ್ಮಲ್ಲಿ ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಒಳ್ಳೊಳ್ಳೆ ವಿಚಾರಗಳು ನಾವು ಚಿಂತನೆ ಮಾಡಬೇಕು. ಮತ್ತು ನಮ್ಮ ಒಂದು ಸಂಕಲ್ಪಗಳು ಕೂಡ ಶುದ್ಧವಾಗಿ ಇರಬೇಕು. ಮತ್ತು ಈಗ ಇಚ್ಛೆಗಳು ನಮ್ಮಲ್ಲಿ ಯಾವಾಗಿರುತ್ತೆ, ದೇಹಭಾನ ಯಾವಾಗಿರುತ್ತೆ, ಆಕರ್ಷಣೆಗಳಿಗೆ ನಾವು ಯಾವಾಗ ಒಳಗಾಗ್ತೀವಿ, ಸಂಬಂಧಿಕರಗಳ ಮಧ್ಯದಲ್ಲಿ ನಾವು ಯಾವಾಗ ಸಿಕ್ಕಾಕೊಳ್ತೀವಿ, ಅದು ನಮಗೆ ದುಃಖವನ್ನೇ ಕೊಡತ್ತೆ. ಈಗ ನಮ್ಮ ಒಂದು ಸಂಬಂಧ ಪರಮಾತ್ಮ ಆಗಿದ್ದಾರೆ, ಏನು ಈಗ ಬಾಬಾ ನನಗೇನು ಕೊಟ್ಟಿದ್ದಾರೆ ಅದನ್ನು ನಾನು ಸಂಪೂರ್ಣವಾಗಿ ನಾನು ಪಡ್ಕೊಳ್ಬೇಕು, ಅದ್ರ ಪ್ರಕಾರ ನಾನು ನಡಿಬೇಕು ಅಂತ ಆ ರೀತಿಯಲ್ಲಿ ನಿಮ್ಮ ಒಂದು
ಭಾವನೆಯನ್ನು ಬದಲು ಮಾಡ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಕ್ರೋಧವನ್ನು ನೀವು ಆತ್ಮೀಯ ನಶೆಯ ರೂಪದಲ್ಲಿ ಅಂತ ಅಂದರೆ ಈಗ ಕೋಪ ಅನ್ನೋದು ಬರುತ್ತೆ. ಈಗ ನಾವು ಬಾಬಾ ಏನಂತಾರೆ, ಇದೆಲ್ಲ ಪಂಚವಿಕಾರಗಳಿದು ಕೆಲಸ ಮಾಡ್ತು ಅಂದರೆ ಇದರಿಂದ ನಷ್ಟ ನಮಗೆ. ನಾವು ಏನೀಗ ಆತ್ಮದ ಸ್ವಧರ್ಮ ಶಾಂತಿಯಾಗಿ ನಾವು ಪರಮಾತ್ಮನನ್ನು ಒಂದೆರಡು ನಿಮಿಷ ಕೋಪ ಬಂದಾಗ ನಾವೇನು ಮಾಡಬೇಕು, ಕೂತ್ಕೊಬಿಡ್ಬೇಕು. ನನ್ನ ಆತ್ಮ ಇದು ನನ್ನ ಸ್ವಭಾವ ಅಲ್ಲ, ನಾನು ಪರಮಾತ್ಮನ ಮಗು, ನನ್ನ ಸ್ವಧರ್ಮ ಶಾಂತಿ ಅಂತೇಳಿ ಪರಮಾತ್ಮನನ್ನು ನೆನಪು ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಮ್ಮ ಮನಸ್ಸು ಶಾಂತ ಆಗುತ್ತೆ. ಅಂದರೆ ಕೋಪ ಅನ್ನೋದು ದೂರ ಆಗ್ತಾ ಹೋಗುತ್ತೆ. ಲೋಭ, ಯಾವುದೇ ಒಂದು ವಸ್ತುಗಳ ಮೇಲೆ ನಾವು ಆಸೆಯನ್ನು ನಾವು ಇಟ್ಕೋಬಾರ್ದು. ಅದರಿಂದ ಕಂಪ್ಲೀಟಾಗಿ ನಾವು ಆಸಕ್ತಿಯನ್ನು ತೆಗೆದಾಕಬೇಕು ಅಂತ ಬಾಬಾ ಹೇಳ್ತದೆ. ಇದೆಲ್ಲ ನಮಗೆ ದುಃಖ ಕೊಡೋ ಅಂಥದ್ದು. ಮತ್ತು ಮೋಹ, ಸಂಬಂಧಿಕರ ಮೇಲೆ ಏನೆಲ್ಲ ಮೋಹಗಳಿದೆ, ಶರೀರದ ಮೇಲೆ ಮೋಹ, ಸಂಬಂಧಿಕರ ಮೇಲೆ ಮೋಹ, ಮಕ್ಕಳ ಮೇಲೆ ಮೋಹ, ಗಂಡ, ಅತ್ತೆ, ಮಾವ, ತಂದೆ ತಾಯಿಗಳ ಮೇಲೆ ಏನು ಮೋಹ ಇದೆ, ಇದನ್ನು ನೀವು ಸಂಪೂರ್ಣವಾಗಿ ನೀವು ಯಾವಾಗ ತೆಗ್ದಾಕಿ ಆತ್ಮಿಕ ರೂಪದಲ್ಲಿ ಇರ್ತೀರಾಗ ಎಲ್ಲರನ್ನೂ ಕೂಡ ನನ್ನ ಸೋದರ ಆತ್ಮರು ಅಂತ ಹೇಳಿ ಅವರ ಮೇಲೆ ಒಂದು ಸಂಪೂರ್ಣವಾದ ಒಂದು ಒಳ್ಳೆಯ ಒಂದು ಸ್ನೇಹ ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ. ಸ್ನೇಹದ ರೂಪ ಅಂತಂದರೆ ಯಾವಾಗ ನಾವು ಇದನ್ನೆಲ್ಲ ದೇಹ ಬಾನದಲ್ಲಿದ್ದಾಗ ನಮಗೆ ಬೇರೆಯವರು ಅಂತಲೇ ಅನಿಸತ್ತೆ. ಆದರೆ ಆತ್ಮಿಕ ರೂಪದಲ್ಲಿ ಬಂದಾಗ ಎಲ್ಲರೂ ನನ್ನ ಸೋದರಾತ್ಮರು ಅನ್ನೋ ಭಾವನೆ ನಮ್ಮಲ್ಲಿ ಬಂದ್ಬಿಡತ್ತೆ. ಯಾವಾಗ ಆ ಭಾವನೆ ಬರುತ್ತೆ, ಎಲ್ಲರ ಜೊತೆಲೂ ನಾವು ಪ್ರೀತಿ ವಿಶ್ವಾಸದಿಂದ ಸ್ನೇಹದಿಂದ ನಾವು ಇರಲಿಕ್ಕೆ ಸಾಧ್ಯ ಆಗತ್ತೆ. ದೇಹಾಭಿಮಾನವನ್ನು ಸಂಪೂರ್ಣವಾಗಿ ದೇಹಿ ಅಭಿಮಾನಿಯಾಗಿ ನೀವು ಪರಿವರ್ತನೆ ಮಾಡಿ. ಅಂತಂದರೆ ನಾನು ಪರಮಾತ್ಮನ ಮಗು, ಆ ಒಂದು ಇದು ಬರಬೇಕು ನನ್ನಲ್ಲಿ, ಸ್ವಾಭಿಮಾನ. ನನಗೆ ವಿಶ್ವ ಕಲ್ಯಾಣದ ಕಾರ್ಯಕ್ಕೆ ನನಗೆ ಬಾಬಾ ಅವರ ಮಗುವಾಗಿ ನನಗೆ ಅವಕಾಶ ಕೊಟ್ಟಿದ್ದಾರೆ, ಆ ಒಂದು ಸ್ವಾಭಿಮಾನ ಬರಬೇಕು. ಈಗ ನಾನು ನಾರ್ಮಲ್ಲು ಒಂದು ಲೌಕಿಕದ ಜನ್ಮ ಪಡ್ಕೊಂಡಿರೋಂತಹ ಮಗು ಆಗಿದ್ರೂ ಕೂಡ ಪರಮಾತ್ಮನ ಮಗುವಾಗಿ ಜನ್ಮ ಪಡ್ಕೋಬೇಕು ಅಂತಂದರೆ ಎಂಥ ಒಂದು ನಾವು ಭಾಗ್ಯಶಾಲಿಗಳು, ನಾವು ಯೋಚನೆ ಮಾಡಬೇಕು. ಆ ಒಂದು ಅಭಿಮಾನಗಳು ನಮ್ಮಲ್ಲಿ ಬರಬೇಕು. ಏನು, ನಾನೀಗ ಬಾಬಾನ ಮಗು ಆಗಿದ್ದೀನಿ, ಬಾಬಾ ಏನು ಕೊಟ್ಟಿದ್ದಾರೆ ಆ ಡೈರೆಕ್ಷನ್ ಪ್ರಕಾರ ನಾನು ನಡಿತೀನಿ. ಎಲ್ಲೂ ನಾನು ತಂದೆಗೆ ನಿಂದನೆಯಾಗುವಂತಹ ಒಂದು ಕೆಲಸಗಳು ನಾನು ಮಾಡಲ್ಲ, ನನ್ನಿಂದ ಯಾರಿಗೂ ನಾನು ದುಃಖವನ್ನು ಕೊಡಲ್ಲ. ಈಗ ವಿಶ್ವ ಕಲ್ಯಾಣ ಕಾರ್ಯಕ್ಕೆ ನಾನು ನಿಮಿತ್ತವಾಗಿ ಪರಮಾತ್ಮನ ಜೊತೆಗೆ ನಾನು ಕೈಯನ್ನು ಜೋಡಿಸ್ತೀನಿ ಅನ್ನೋದು ನಮ್ಮಲ್ಲಿ ಬಂದಾಗ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಪರಿವರ್ತನೆ ಅನ್ನೋದು ಆಗುತ್ತೆ. ಅಂದರೆ ಆತ್ಮಿಕ ಸ್ಥಿತಿಯಲ್ಲಿ ನಾವು ಹೆಚ್ಚೆಚ್ಚು ಇರೋದಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡಬೇಕು. ಯಾವಾಗ ಸದಾ ಪರಮಾತ್ಮನನ್ನು ನಮ್ಮ ಜೊತೆಯಲ್ಲಿ ಇಟ್ಕೊಳ್ತೀವಿ, ಪರಮಾತ್ಮನ ವಿಚಾರಗಳು ಮತ್ತು ಪರಮಾತ್ಮನ ಒಂದು ಕಾರ್ಯಕ್ಕೆ ನಾವು ಸಹಯೋಗಿಗಳಾದಾಗ ಏನಾಗುತ್ತೆ ಅಂತಂದರೆ ಮಾಯೆ ಕೂಡ ನಮ್ಮ ಹತ್ರ ಬಂದರೂ ಕೂಡ ಅದು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬಾಬಾ ಅವರ ಒಂದು ರಕ್ಷಣೆಯಲ್ಲಿ ಸುರಕ್ಷಿತವಾಗಿ ನಾವು ಇರ್ತೀವಿ. ಆಗ ಮಾಯೆಯಿಂದ ನಾವು ಜಯವನ್ನು ನಾವು ಈಗ ಜಗತ್ತಲ್ಲಿ ಏನೆಲ್ಲ ಇದೆ ಅದರಿಂದನೂ ಈಗ ಆಕರ್ಷಣೆಗಳೇ ಅಲ್ವ, ನಮಗೆ ಕಣ್ಣಿಂದ ಆಕರ್ಷಣೆ ಆಗುತ್ತೆ, ಅದರಲ್ಲಿ ನಾವು ಸಿಗಾಕೊಳ್ತೀವಿ. ಮೋಹ, ಪಂಚವಿಕಾರಗಳು, ಏನು ಇಚ್ಛೆಗಳು ಎಲ್ಲ ಕೂಡ ಈಗ ನಮ್ಮಲ್ಲಿ ಸೇರಿಕೊಂಡಲ್ವ ಇಷ್ಟೆಲ್ಲ ತೊಂದರೆ ಕೊಡ್ತು. ಇದ್ರ ಮೇಲೆಲ್ಲ ನಾವು ಜಯ ಪಡಿಬೇಕು ಅಂತಂದರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ನಮ್ಮ ಒಂದು ಸಂಸ್ಕಾರಗಳನ್ನ ಪರಿವರ್ತನೆ ಮಾಡಬೇಕು. ಶುದ್ಧ ಸಂಕಲ್ಪಗಳು, ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರಬೇಕು. ಬುದ್ಧಿಯಲ್ಲಿ ಶುದ್ಧ ವಿಚಾರಗಳ ಒಂದು ಚಿಂತನೆಯನ್ನು ನಾವು ಮಾಡಬೇಕು. ಹೆಚ್ಚೆಚ್ಚು ಪರಮಾತ್ಮನನ್ನು ಬಿಟ್ಟರೆ ಯಾರನ್ನೂ ಜೊತೆಲಿ ಇಟ್ಕೋಬೇಡಿ. ಪರಮಾತ್ಮನ ಮಾಡಲಲ್ಲಿ ಕೂತ್ಕೊಂಡ್ವಿ ಅಂದರೆ ನಾವು ಸೇಫಾಗಿದ್ದೀವಿ ಅಂತ ಅರ್ಥ. ಬಾಬಾನ ವಿಚಾರಗಳು ಓಡ್ತಾ ಇದೆ, ಬಾಬಾ ನಮ್ಮ ಜೊತೆ ಇದ್ದಾರೆ. ಬೇಡದೇ ಇರೋ ವಿಚಾರ ಓಡ್ತಾ ಇದೆ, ಅಲ್ಲಿ ಮಾಯೆ ಕೆಲಸ ಮಾಡ್ತಾಯಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಚೆಕ್ ಆ್ಯಂಡ್ ಚೇಂಜ್ ಅಂತ ಅಂದಿದ್ದಾರೆ. ಪ್ರತಿ ಕ್ಷಣ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ನಾನು ಮಾಡ್ತಾ ಇರೋ ಕೆಲಸ ಸರಿಯಾಗಿದೆಯಾ ಏನೋ ಅಂತ ಹೇಳಿ ನಮ್ಮನ್ನು ನಾವು ಚೆಕ್ ಮಾಡಿಕೊಂಡಾಗ ಏನಾಗುತ್ತೆ ಅಂತಂದರೆ ಈ ಮಾಯೆಯಿಂದ ಮತ್ತು ಈ ಜಗತ್ತಿಂದ ನಾವು ಜಯವನ್ನು ಪಡ್ಕೊಳ್ತೀವಿ. ಸ್ಲೋಗನ್, ಸತ್ಯ ಚಿನ್ನದಲ್ಲಿ ನನ್ನತನವೇ ಮಿಶ್ರಣ ಅಂತಂದರೆ ಈಗ ನೋಡಿ 24 ಕ್ಯಾರೆಕ್ಟ್ರು, 23 ಕ್ಯಾರೆಕ್ಟ್ರ್ ಆ ಥರ ಎಲ್ಲ ಇರುತ್ತಲ್ವಾ. ಸತ್ಯ ಚಿನ್ನ ಅಂತಂದರೆ ಒರಿಜಿನಲ್ ಚಿನ್ನ ಬಂದು 24 ಕ್ಯಾರೆಕ್ಟು. ಸತ್ಯ ಚಿನ್ನ ಅಂತಂದರೆ ಇಲ್ಲಿ ಆತ್ಮಿಕ ಸ್ಥಿತಿಯಲ್ಲಿ ನಾವು ಯಾವಾಗ ಇರ್ತೀವಿ ಅಲ್ಲಿ ಆತ್ಮದಲ್ಲಿ ಇರತಕ್ಕಂಥದ್ದು ಜಾಗೃತ ಆಗುತ್ತೆ. ಏನು, ಮತ್ತು ನಾವು ಆ ಸ್ವರೂಪದಲ್ಲಿ ಇದ್ದಾಗ ಆ ರೀತಿ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅಲ್ಲಿ ಪರಮಾತ್ಮನಿಗೆ ಬಿಟ್ಟರೆ ನಾವು ಬೇರೆಯವರಿಗೆ ನಾವು ಎಂಟ್ರಿ ಕೊಡಲ್ಲ. ಇಲ್ಲಿ ನಾವು ಏನೇ ಪಾತ್ರಗಳಿರ್ಬೋದು, ಪಾತ್ರ ಮಾಡ್ತಾಯಿದ್ರು ಕೂಡ ನಾನು ಬಾಬಾನ ಮಗು ಅನ್ನೋದು ಸ್ಪಷ್ಟತೆ ಸದಾ ನಮ್ಮಲ್ಲಿ
ಇರತ್ತೆ. ಆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಬಾಬಾನಿಗೆ ಬಿಟ್ಟರೆ ನಾವು ಬೇರೆ ಯಾರಿಗೂ ನಾವು ಜಾಗ ಕೊಡೋದಕ್ಕೆ ಹೋಗಲ್ಲ. ಯಾವಾಗ ನಾವು ಈ ರೀತಿ ಇರ್ತೀವಿ ಒರ್ಜಿನಲ್ ಗೋಲ್ಡಾಗಿ ನಾವು ಇರೋಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯಾದ ಒಂದು ಮಿಶ್ರಣ ಬರೋದಿಲ್ಲ. ಮತ್ತು ಯಾವುದು ಬೆಲೆ ಕಮ್ಮಿ ಮಾಡೋದು, ದೇಹ ಬಾನಕ್ಕೆ ಬಂದಾಗ ಆಟೋಮೆಟಿಕ್ಕಾಗಿ ಬೆಲೆ ಕಮ್ಮಿ ಆಗಿಬಿಡುತ್ತೆ. ಅದನ್ನು ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು, ಚೆಕ್ ಮಾಡಿ ಚೇಂಜ್ ಮಾಡ್ಕೋಬೇಕು. ಅವ್ಯಕ್ತ ಸೂಚನೆ, ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಅಂತಂದರೆ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವಾಗ ನಾವು ಒಂಟಿಯಾಗಿರ್ತೀವಿ ಆಗ ನಮಗೆ ಸುಸ್ತು ಅಂತ ಅನಿಸುತ್ತೆ. ಯಾವಾಗ ಬಾಬಾನ ಮರಿತೀವಿ, ನಾವೇನೇ ಕೆಲಸಗಳು ಮಾಡಿದಾಗಲೂ ಕೂಡ ನಮಗೆ ಒಂಥರ ಸುಸ್ತು ಅನಿಸೋದು, ದುಃಖ ಆಗೋದು, ಇದೆಲ್ಲ ಆಗುತ್ತೆ. ಬಾಬಾ ನಮಗೆ ತಿಳಿಸ್ತಾ ಇರೋದೇನು ಅಂತಂದರೆ, ಪರಂಧಾಮನ ಬಿಟ್ಟು ನಾನು ನಿಮಗೆ ಜೊತೆಯಾಗಿ ಇದ್ದೀನಲ್ವ, ಈಗ ಬಂದಿದ್ದೀನಲ್ವಾ ಅಂತ ತಂದೆನೂ ನೀವು ಯಾಕೆ ಮರಿತೀರಾ? ಏನು ಮರಿಬಾರ್ದು. ಬಾಪ್ತಾದ 1000 ಭುಜಗಳುಳ್ಳ ಬಾಪ್ತಾದ ನನ್ನ ಜೊತೆ ಇದ್ದಾರೆ ಅಂತ ನೀವು ಬಾಬಾನ ನೆನಪಿಂದ ಕೆಲಸಗಳು ಮಾಡಿದಾಗ ನಿಮ್ಗೆ ಯಾವುದೇ ರೀತಿಯಾದ ಒಂದು ಸುಸ್ತು ನಿಮ್ಮಲ್ಲಿ ಆಗಲ್ಲ ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಮತ್ತು ತಂದೆಯ ಒಂದು ಸಹಯೋಗ ಕೂಡ ನಮಗೆ ಸಂಪೂರ್ಣವಾಗಿ ನಮಗೆ ಸಿಗತ್ತೆ. ಆತ್ಮಿಕ ಸ್ಥಿತಿಯಲ್ಲಿ ಇದ್ದಾಗ, ಪರಮಾತ್ಮನನ್ನು ನೆನಪು ಮಾಡಿದಾಗ. ಇಲ್ಲಿ ನಾನು ಅನ್ನೋದು ಸಂಪೂರ್ಣವಾಗಿ ನನ್ನತನ ಅನ್ನೋದು ತೆಗೆದಾಕಬೇಕು. ಆತ್ಮ ಅನ್ನೋದರಲ್ಲಿ ನಾನು ಆತ್ಮ ಅದು ಬರಬೇಕು, ನಾನು ದೇಹ ಅನ್ನೋದು ಬರಬಾರ್ದು. ಇದು ಇವತ್ತಿನ ಇಷ್ಟು ಮುರಳಿಯ ಸಾರಾಂಶ. ಈಗ ಒಂದು ನಿಮಿಷ ಬಾಬನಿಗೆ ಧನ್ಯವಾದ ಅರ್ಪಿಸ್ಬಿಡೋಣ. ನಾನು ಆತ್ಮ, ಭ್ರುಕುಟಿಯ ಮಧ್ಯದಲ್ಲಿ ಚೈತನ್ಯ ಶಕ್ತಿಯಾಗಿ ಕುಳಿತಿರುವಂತಹ ಪರಮಾತ್ಮನ ಮಗು ನಾನು. ನನ್ನ ಸ್ವಧರ್ಮ ಶಾಂತಿ, ನನ್ನ ಮನೆ ಪರಂಧಾಮ. ಪಾತ್ರಾನುಸಾರ ನಾನು ಪಾತ್ರವನ್ನು ಮಾಡಲಿಕ್ಕೆ, ಪರಂಧಾಮವನ್ನು ಬಿಟ್ಟು ಇಲ್ಲಿ ನನ್ನ ಪಾತ್ರಗಳನ್ನ ಮಾಡಲಿಕ್ಕೆ ನಾನು ಈ ಭೂಮಿಯಲ್ಲಿ ಅವತರಿತ ಆಗಿ ನನ್ನ ಒಂದು ಪಾತ್ರಗಳನ್ನ ನಾನು ಮುಗಿಸೋವಂತಹ ಒಂದು ಸಮಯ ಬಂದಿದೆ. ಈಗ ನಾನು ಆತ್ಮ ಪರಮಾತ್ಮ ನನಗೋಸ್ಕರ ಪರಂಧಾಮವನ್ನು ಬಿಟ್ಟು ಬಂದು ಇಲ್ಲಿ ಏನೆಲ್ಲ ಜ್ಞಾನದ ಮೂಲಕ ನನಗೆ ತಿಳಿಸ್ಕೊಟ್ಟು ನನ್ನ ಜೀವನವನ್ನು ನನ್ನ ಒಂದು ಜನ್ಮವನ್ನು ಶ್ರೇಷ್ಠ ರೀತಿಯಲ್ಲಿ ಪರಿವರ್ತನೆಯನ್ನು ಮಾಡ್ತಾ ಇದ್ದಾರಲ್ಲ, ಅಂಥ ಒಂದು ನನ್ನ ಶ್ರೇಷ್ಠ ತಂದೆಗೆ ಸದಾ ನನ್ನ ಜೊತೆಗಾರರಾಗಿ ನನ್ನ ಎಲ್ಲ ಕೆಲಸಗಳಿಗೂ ಸಹಯೋಗವನ್ನು ಕೊಡ್ತಾ, ಮತ್ತು ಸರಿ ತಪ್ಪುಗಳನ್ನ ನಾನು ಅಲ್ಲೇ ನನಗೆ ಅರ್ಥವನ್ನು ಮಾಡಿಸಿ ನನ್ನ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡ್ತಾ ಇರತಕ್ಕಂಥ ಇಂಥ ಒಂದು ಶ್ರೇಷ್ಠವಾದ ಒಂದು ಜನ್ಮವನ್ನು ಕೊಟ್ಟಿರೋ ನನ್ನ ಶಿವ ತಂದೆಗೂ, ಮತ್ತು ಇಂಥ ಒಂದು ಸುಂದರವಾದ ಪಾತ್ರಗಳನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋ ಡ್ರಾಮಾಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.